ಪಡ್ಕೊಳ್ತಾ ಇದ್ದೇವೆ. ಮೈಕ್, ಇಟ್ ಈಸ್ ದ ಅನುಸಂಧಾನ ಆಫ್ ದ ಸೈಂಟಿಸ್ಟ್ ಆನ್ ದ ಟೆಕ್ನಾಲಜಿ. ಇಟ್ ಈಸ್ ಸೋ ವಿತ್ ದ ಲೈಟ್. ಆಮೇಲೆ ಕಾರ್ ಬಂದದ್ದು. ಎಲ್ಲ ಆಧುನಿಕವಾಗಿರ್ತಕ್ಕಂಥ ವಿಜ್ಞಾನ ತಂತ್ರಜ್ಞಾನ ಒಬ್ಬೊಬ್ಬ ವ್ಯಕ್ತಿಯ, ಯಾರನ್ನು ತಂತ್ರಜ್ಞಾನಿ ಅಂತ ಕರ್ಕೊಂಡ್ವೋ, ವಿಜ್ಞಾನಿಗಳಂತ ಕರ್ಕೊಂಡ್ವೋ, ಅವರು ಮಾಡಿದ ಅನುಸಂಧಾನದ ಫಲವಾಗಿ ಇದರ ಉಪಯೋಗವನ್ನು ಪಡ್ಕೊಳ್ತಾ ಇದ್ದೇವೆ. ಇದು ಆತ್ಯಂತಿಕವಾಗಿರ್ತಕ್ಕಂಥ, ಪ್ರಾರಂಭದಲ್ಲಿ ಹೇಳಿದೆ ನಾನು, ಯಾವುದೊಂದನ್ನು ನಾವು ಮಾಡೋದ್ರಿಂದ ಆತ್ಯಂತಿಕವಾಗಿರ್ತಕ್ಕಂಥದ್ದು. ಒಂದು ದಾರಿನಲ್ಲಿ ಹೋಗಿ ಡಿರೂಟ್ ಮಾಡಲಿಕ್ಕೆ ಅವಶ್ಯಕತೆ ಇಲ್ಲದ ರೀತಿಯಲ್ಲಿ ನಮ್ಮ ಆಯ್ಕೆಯನ್ನು ಮಾಡಿಕೊಳ್ತೇವಲ್ಲ, ಅಂತಹದ್ದೊಂದನ್ನು ಆತ್ಯಂತಿಕ, ಅಲ್ಟಿಮೇಟ್ ರಿಯಾಲಿಟಿ ಬೀಯಿಂಗ್ ಎಸ್ಟಾಬ್ಲಿಷ್ ಸಸ್ಟೈನಬಲಿ. ಉದಾಹರಣೆಗೆ ರುದರ್ಫರ್ಡ್ ಅಂತಕ್ಕಂಥ ಒಂದು ಆಟಮ್ ಮಾಡೆಲ್ನ ಕೊಟ್ಟ, ನಿಮಗೆ ಗೊತ್ತು. ಅವ ಸುಮಾರು 65-66 ವರ್ಷದವರೆಗೂ ಕೂಡ ಈ ಭೌತಿಕ ಜಗತ್ತಿನ ಹೊರತಾಗಿ ಅದರಿಂದ ಆಚೆಗೆ ಏನೂ ಇಲ್ಲ ಅಂತ ಭಾವಿಸಿದ ವ್ಯಕ್ತಿ. ಒಂದು ಕಾಲದಲ್ಲಿ ಒಂದು ಸಂದರ್ಭ ಬಂತು, 66 ವಯಸ್ಸಿನಲ್ಲಿ ಅವನಿಗೇನೋ ಒಂದು ಅರಿವಾಯಿತು. ಅಂತಹ ಸಂದರ್ಭದಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡ್ತಾನೆ ಅವನು. ಇನ್ ದ ಸರ್ಚ್ ಆಫ್ ಟ್ರೂತ್ ಆಫ್ ಮೈ ಲೈಫ್ ಐ ಎಂಡೆಡ್ ವಿತ್ ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಆ್ಯಂಡ್ ಎಲೆಕ್ಟ್ರಾನ್ಸ್ ವಿಚ್ ಹ್ಯಾವ್ ನೋ ಲೈಫ್ ಅಟ್ ಆಲ್. Somewhere along the line, my life has run out through my fingers. At this age, I have been trying to retrace the path of my life. ಅವನ ಬದುಕಿನ ಪೂರ್ತಿ ಮಾಡಿದ ಅನುಸಂಧಾನ ಆಧುನಿಕ, ವೈಜ್ಞಾನಿಕ, ಹೊರಗಿನ, ಕೃಷ್ಣ ಹೇಳಿದ್ನಲ್ಲ, ಭೂಮಿರಾಪೋ ಅನಲೋ ವಾಯು ಕಮನೋ ಬುದ್ಧಿರೇವಚ ಅಂತ. ಕೃಷ್ಣ ಕೊನೆಗೆ ಹೇಳಿದ ಮೇ ಭಿನ್ನ ಪ್ರಕೃತಿ, ಇವುಗಳ 8ರ ಹೊರತಾಗಿ ಬೇರೆ ಇನ್ನೊಂದು ನಾನು ಅಂತೇನು ಹೇಳಿದ್ನಲ್ಲ, ಇದನ್ನು ಹಿಡ್ಕೊಂಡು ಕೊನೆಗೆ ಅವನಿಗೆ ಅನಿಸಿತ್ತು, ಭೌತ ವಸ್ತುಗಳ ಹೊರತಾಗಿ ಬೇರೆ ಇನ್ನೇನು ಇಲ್ಲ ಅಂತ ಭಾವಿಸಿದ ವ್ಯಕ್ತಿಗೆ ಒಂದು ದಿನ ಗೊತ್ತಾಯಿತು, ಇದರ ಹೊರತಾಗಿ ಇದಕ್ಕೆ ಅಧಿಷ್ಠಾನವಾಗಿ ಯಾವುದೋ ಒಂದು ಇದೆ, ಅದರ ಪಯಣವನ್ನು ಪ್ರಾರಂಭ ಮಾಡೋಣ ಅಂತ ಹೊರಡೋ ಹೊತ್ತಿಗೆ ಅವನ ಟೈಮ್ ಮುಗಿದಿತ್ತು, ಹೊರಟ. ಬಹುಶಃ ಇದೇ ಮಾತನ್ನು ಮುಂದುವರಿಸಿ ಹೇಳೋದಾದರೆ, ಐನ್ಸ್ಟೈನ್ ಬದುಕಿನ ಕೊನೆಯ ಗಳಿಗೆಯಲ್ಲಿರಬೇಕಾದ್ರೆ ಕೆಲವರು ಹೋಗಿ ಕೇಳ್ತಾರೆ, ಮಿಸ್ಟರ್ ಐನ್ಸ್ಟೈನ್, ಇಫ್ ಚಾನ್ಸ್ ಇಸ್ ಗಿವನ್ ಟು ಯು ಟು ರೀಡಿಸೈನ್ ಯುವರ್ ಲೈಫ್, ಹೌ ಬೆಸ್ಟ್ ಅಗೈನ್ ಯು ಆರ್ ಗೋಯಿಂಗ್ ಟು ಡಿಸೈನ್. ವಿಜ್ಞಾನಿ ಹೇಳಿದ, ಐನ್ಸ್ಟೈನ್ ಹೇಳಿದ, ಇನ್ನೊಂದು ಜನ್ಮ ಅಂತ ಇದ್ದರೆ, ಯಾಕೆಂದರೆ ನಾನು ಈಗಾಗಲೇ ಕೊನೆಯ ಹಂತಕ್ಕೆ ಬಂದು ತಲುಪಿದ್ದೇನೆ, ಒಂದು ವೇಳೆ ಅವಕಾಶ ನನಗೆ ಸಿಕ್ಕಿದ್ದೆ ಆದರೆ ಖಂಡಿತ ಯಾವ ಕಾರಣಕ್ಕೂ ಜಗತ್ತು ತಿಳ್ಕೊಂಡಿರ್ತಕ್ಕಂಥ ಈ ವೈಜ್ಞಾನಿಕ ಯುಗದ ವಿಜ್ಞಾನಿ ಆಗಲಿಕ್ಕೆ ನನಗೆ ಇಷ್ಟಪಡೋದಿಲ್ಲ. ಯಾಕೆ ಅಂತ ಕೇಳಿದರೆ, ಇದರ ನಿಟ್ಟಿನಲ್ಲಿ ಅನುಸಂಧಾನವನ್ನು ಮಾಡಿ 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 ಎಷ್ಟು ದೂರ ನನ್ನಿಂದ ಹೊರಟೋಗಿಬಿಟ್ಟಿದ್ದೇನೆ ಅಂತಂದರೆ, ನನ್ನಿಂದ ನಾನೇ ಎಷ್ಟು ದೂರ ಹೋಗಿದ್ದೇನೆ ಅಂತಂದರೆ, ಈಗ ನನ್ನನ್ನು ಹುಡುಕ್ತಾ ಇದ್ದೇನೆ, ತಡಕ್ತಾ ಇದ್ದೇನೆ, ನಾನು ಸಿಗ್ತಾ ಇಲ್ಲ. ಒಂದು ವೇಳೆ ಇಫ್ ಚಾನ್ಸ್ ಇಸ್ ಗಿವನ್ ನೌ, ಇಫ್ ಅಟ್ ಆಲ್, ಇಫ್ ದೆರ್ ಈಸ್ ಎ ಲೈಫ್ ಸಬ್ಸ್ಟೆನ್ಸ್ ಸ್ಟಿಲ್, ಆರ್ ಇಫ್ ಐ ಆಮ್ ಗೋಯಿಂಗ್ ಟು ರೀಇನ್ಕಾರ್ನೇಟ್ ಅಗೈನ್ ಥ್ರೂ ದ ರೀಬರ್ತ್, ಆಗ ನಾನು ಖಂಡಿತ ವಿಜ್ಞಾನಿ ಅಂತೂ ಆಗೋದಿಲ್ಲ, ನನ್ನನ್ನೇ ನಾನು ಕಂಡುಕೊಳ್ತಕ್ಕಂಥ ಒಬ್ಬ ವ್ಯಕ್ತಿ ಹೆಂಗಿರ್ಬೋದು ಅಂತ ಹೇಳಿದರೆ, ಐನ್ಸ್ಟೈನ್ ಹೇಳ್ತಾನೆ, ದೂರದ ದಟ್ಟ ಕಾಡಿನಲ್ಲಿ ಹರಿಯುವ ತೊರೆಯ ದಡದಲ್ಲಿ ಒಂದು ಗುಡಿಸಲನ್ನ ಹಾಕ್ಕೊಂಡು, ಅಲ್ಲಿರ್ತಕ್ಕಂಥ ಒಬ್ಬ ಬಡ ರೈತನ ಅಥವಾ ಬಡ ಬಡಗಿಯ ಒಬ್ಬ ಸಾಮಾನ್ಯ ಬಡಗಿಯ ಮಗನಾಗಿ ನದಿ ಕಿನಾರೆಯ ತಟಾಕದ ಅಡಿಯಲ್ಲಿ, ಆ ತಟಾಕದಲ್ಲಿ ಒಂದು ಗುಡಿಸಲನ್ನ ಕಟ್ಟಿಕೊಂಡು ನನ್ನನ್ನು ನಾನು ಕಂಡುಕೊಳ್ತಕ್ಕಂಥ ರೀತಿಯಲ್ಲಿ ನನ್ನ ಬದುಕನ್ನು ಡಿಸೈನ್ ಮಾಡಿಕೊಡ್ಬೇಕು ಅಂತ ಇದ್ದೇನೆ. ಈಗ ನೋಡಿ, ಒಬ್ಬನೇ ಒಬ್ಬ ವ್ಯಕ್ತಿ ಎರಡನ್ನೂ ಕೂಡ ನೋಡಿದವ. ಒಂದು ಮುಟ್ಟಿ ಆಗಿದೆ, ಇನ್ನೊಂದು ಮುಟ್ಟಿಲ್ಲ, ಮುಟ್ಟಬೇಕಂತ ತವಕ ಇದೆ. ಒಂದು ಆಧುನಿಕತೆಯನ್ನು ಎಷ್ಟು ಮುಟ್ಟಬೇಕು ಒಬ್ಬ ವಿಜ್ಞಾನಿ ಅಷ್ಟನ್ನು ಕೂಡ ಮುಟ್ಟಿದ್ದಾನೆ. ಇವತ್ತಿಗೂ ನಾನು ಕೂಡ ಆಲ್ಬರ್ಟ್ ಐನ್ಸ್ಟೈನ್ ಆ ಒಂದು ಜಗತ್ತಿನ ವಿಸ್ಮಯ. ಎಷ್ಟು ಜನಗಳು ನೆನಪಿನಲ್ಲಿ ಇಟ್ಟುಕೊಂಡು ಮರೆತೋಗ್ತಾರೆ ಗೊತ್ತಿಲ್ಲ. ಇನ್ನು 1000 ವರ್ಷವಾದ್ರೂ ಕೂಡ ಐನ್ಸ್ಟೈನ್ ಜನಮಾನಸದಲ್ಲಿ ಉಳಿಯುವಂತಹವ. ಅವ ಮುಟ್ಟದೇ ಇರತಕ್ಕಂಥ ಇನ್ನೊಂದು ದಾರಿಯ ಕಡೆಗೆ ಹೊರಟಿದ್ದಾನೆ, ಅದು ಆಧ್ಯಾತ್ಮಿಕತೆಯ ಅನುಸಂಧಾನ, ಸೆಲ್ಫ್ ರಿಯಲೈಸೇಷನ್. ಅಂಥದ್ದೊಂದು ಅನುಸಂಧಾನವನ್ನು ತಾವು ಇವತ್ತಿಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು ತುಂಬ ಸಂತೋಷವಾಗಿರ್ತಕ್ಕಂಥದ್ದು. ನಾವು ಹಿಡಿತಕ್ಕಂಥ ಆಪಲ್ ಪ್ರಾಡಕ್ಟ್ಸ್ನ ಮಾಡಿದಂತಹ ಯಾರು ಸ್ಟೀವ್ ಜಾಬ್ಸ್ ಎಲ್ಲ, ಅವ ಒಂದು ಮಾತನ್ನು ಹೇಳ್ತಾನೆ, ಸಿಂಪಲ್ ಕ್ಯಾನ್ ಬಿ ಹಾರ್ಡರ್ ದೆನ್ ದ ಕಾಂಪ್ಲೆಕ್ಸ್. ಮಸ್ಟ್ ಆರ್ ಲಿಸನ್ ಟು ದಿಸ್. ಸಿಂಪಲ್ ಕ್ಯಾನ್ ಬಿ ಹಾರ್ಡರ್ ದೆನ್ ದ ಕಾಂಪ್ಲೆಕ್ಸ್, ಬಟ್ ಯು ಹ್ಯಾವ್ ಟು ವರ್ಕ್ ಕ್ವೈಟ್ ಹಾರ್ಡ್ ಟು ಗೆಟ್ ಯುವರ್ ಥಿಂಕಿಂಗ್ process very clean. After having invested so much to make your thinking process very clean, removing all your afflictions, what is that you are going to get ಅಂತ ಹೇಳಿದರೆ, ಅವಾಗ ಕೊನೆಗೆ ಹೇಳ್ತಾನೆ, at the end on reaching over there you can move the mountain. ಇಂತಹದೊಂದು ಶಕ್ತಿ, ಬೆಟ್ಟವನ್ನು ಮೂವ್ ಮಾಡಲಿಕ್ಕೆ ಆಧುನಿಕ ಇನ್ಸ್ಟ್ರೂಮೆಂಟ್ಸ್ ಬೇಕು, ಆದರೆ ಆತ್ಮಶಕ್ತಿಗೆ ಎಷ್ಟು, ಅರಿವಾದ ಆತ್ಮಕ್ಕೆ ಎಷ್ಟು ಶಕ್ತಿ ಇರುತ್ತೆ ಅಂತಂದರೆ,
ಏನು ಬೇಕಾದರೂ ಮಾಡುವಷ್ಟು ಶಕ್ತಿ ಬರ್ತದೆ. ಅಂತಹದ್ದೊಂದು ಅನುಸಂಧಾನದ ಕಾರ್ಯವನ್ನು ಇಲ್ಲಿ ನೀವು ಪ್ರಾರಂಭ ಮಾಡಿದಿರಿ. ವಿವಿಧ ಶೀರ್ಷಿಕೆಗಳಲ್ಲಿ ಈ ಕಾರ್ಯವನ್ನು ಮಾಡಿದಿರಿ. ಎಷ್ಟು ಅನುಸಂಧಾನವನ್ನು ಯಾವ ರೀತಿ ಮಾಡಬೇಕು? ಒಬ್ಬ ವಿಜ್ಞಾನಿ ಯಾವುದಾದ್ರೂ ಒಂದು ಪ್ರಯೋಗವನ್ನು, ಒಂದು ವಿಚಾರವನ್ನು ಹಿಡ್ಕೊಂಡು ಎಷ್ಟು ವರ್ಷಗಳು, 100 ಜನ ಪ್ರಾರಂಭ ಮಾಡಿದರೆ ಒಬ್ಬರು ಇಬ್ಬರು ಸಕ್ಸಸ್ ಆಗ್ಬೋದು, ಇನ್ನು ಕೆಲವರು ಸಕ್ಸಸ್ ಆಗದ್ರೇ ಹೊರಟೋಗ್ತಾರೆ. ಒಂದು ಗೊನೆಯಲ್ಲಿ ಸಾವಿರಾರು ಲಕ್ಷಾಂತರ ಸಣ್ಣ ಸಣ್ಣ ಬೀಜಗಳು ಬರ್ತವೆ, ಆದರೆ ಕೊನೆಗೆ ಉಳಿತಕ್ಕಂಥವು 100, 200, 1000 ನಿಮಗೆ ಗೊತ್ತು. ಅದೇ ರೀತಿ ಸಾಕಷ್ಟು ಜನ ವಿಜ್ಞಾನಿಗಳು ಎಷ್ಟೇ ಅನುಸಂಧಾನ ಮಾಡಲಿಕ್ಕೆ ಹೊರಟ್ರೂ ಆ ನೆಲೆಯಲ್ಲಿ ಆತ್ಯಂತಿಕ ಸ್ಥಿತಿಯನ್ನು ತಲುಪೋದು ತುಂಬ ತುಂಬ ಕಷ್ಟ. ಆದರೆ ಅನುಸಂಧಾನ ಅಷ್ಟೊಂದು ಸ್ಟ್ರಾಂಗಾಗಿ ಇತ್ತು, ಕ್ರಮವಾಗಿ ಇತ್ತು, ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಇತ್ತು ಅಂತಂದರೆ ಒಂದು ದಿನ ಅವ ನೆಲೆಯನ್ನು ತಲುಪ್ತಾನೆ. ಆಧ್ಯಾತ್ಮಿಕರೆಲ್ಲರೂ ಕೂಡ ತಲುಪ್ತಾರೆ ಅಂತಲ್ಲ. ಈ ಜನ್ಮದಲ್ಲಿ ಸ್ವಲ್ಪ, ಇನ್ನು ಮುಂದಿನ ಜನ್ಮದಲ್ಲಿ ಸ್ವಲ್ಪ, ಹಾಗೆ ಮುಂದುವರಿತಾ ಹೋಗ್ತದೆ. ನಮಗೆ ಗೊತ್ತಿರ್ತಕ್ಕಂಥ ವಿಚಾರಣೆ, ನ್ಯೂಟನ್ ಅಂತಕ್ಕಂಥ ಏನೋ ಖಂಡಿತ ಕೊಡ್ತಿದ್ದ. ಅವನ ವೈಜ್ಞಾನಿಕ ನೆಲೆಯ ಅನುಸಂಧಾನ ಯಾವ ಮಟ್ಟಕ್ಕೆ ಇತ್ತು, ಕೊನೆಗೆ ಗ್ರಾವಿಟೇಷನಲ್ ಥಿಯರಿಯನ್ನು ಫೋರ್ಸನ್ನು ಹೇಗೆ ಕಂಡಿಡ್ದ ಅಂತ ಗೊತ್ತು. ಆಲ್ಬರ್ಟ್ ಐನ್ಸ್ಟೈನ್ ಬಹುಶಃ ಒಂದೊಂದು ಮನೆ ಎಷ್ಟು ಜನ ನೋಡಿದರೆ ಗೊತ್ತಿಲ್ಲ. ಅಮೆರಿಕಾದಲ್ಲಿ ನ್ಯೂಜೆರ್ಸಿಯ ಜಗತ್ತಿನ ಟಾಪ್ ಯೂನಿವರ್ಸಿಟಿಗಳಲ್ಲಿ ಒಂದಾಗಿರ್ತಕ್ಕಂಥ ಪ್ರಿನ್ಸ್ಟನ್ ಯೂನಿವರ್ಸಿಟಿಯಲ್ಲಿ ಅವನ ಮನೆ ಇದೆ. ಆ ಮನೆಯ ಹಿತ್ತಲಿನಲ್ಲಿ ಕುಳಿತುಕೊಂಡು ಹೇಳ್ತಾರೆ, ಹಾಗೇ ಕುಳಿತುಕೊಂಡು ನಮ್ಮ ಸನಾತನ ಯೋಗಿಗಳ ರೀತಿಯಲ್ಲಿ, ಋಷಿಗಳ ರೀತಿಯಲ್ಲಿ ಹಾಗೆ ಕುಳಿತುಕೊಂಡಾಗ ಐನ್ಸ್ಟೈನ್ ನಿಮಗೆ ಗೊತ್ತು, ಈ ವಾಸ್ ನಾಟ್ ಎ ಪ್ರಾಕ್ಟಿಕಲ್ ಸೈಂಟಿಸ್ಟ್, ಈ ವಾಸ್ ಎ ಥಿಯರಿಟಿಕಲ್ ಫಿಸಿಸಿಸ್ಟ್, ಸೈದ್ಧಾಂತಿಕ ವಿಜ್ಞಾನಿ. ನಮ್ಮ ಋಷಿಮುನಿಗಳು ಕಾಡಿನಲ್ಲಿ ಕುಳಿತುಕೊಂಡು ಧ್ಯಾನಸ್ಥ ಸ್ಥಿತಿಯಲ್ಲಿ ಉಪನಿಷತ್ತಿನ ವಾಕ್ಯಗಳನ್ನು ಕೊಟ್ಟದ್ದೇ. ಆದರೆ ಈ ವ್ಯಕ್ತಿ ಜ್ಞಾನಿಯ ರೀತಿಯಲ್ಲಿ, ಸಂತನ ರೀತಿಯಲ್ಲಿ ಕಣ್ಣು ಮುಚ್ಚಿ ಕೊಟ್ಟಂತಹ ಹಲವಾರು ಆನಂತರದಲ್ಲಿ ತಾನು ಕೊಟ್ಟಂಥ, ಏಕೆಂದರೆ ವಿಜ್ಞಾನಿ ಹೇಳಿದ ಸೈದ್ಧಾಂತಿಕ ತತ್ವಗಳು ಸತ್ಯ ಅಂತ ನಿಮ್ಮ ವಿಜ್ಞಾನ ಒಪ್ಪದಾದರೆ, ನಮ್ಮ ಉಪನಿಷತ್ತಿನ ಋಷಿಗಳು ಹೇಳಿದ ಮಾತುಗಳನ್ನು ಯಾಕೆ ಸತ್ಯ ಅಂತ ಆಧುನಿಕ ವಿಜ್ಞಾನ ನಿಜವಾದ ಅರ್ಥದಲ್ಲಿ ಒಪ್ಪೋದಿಲ್ಲ? ಅಂದರೆ ಒಂದು ಹರ್ಡಲ್ ಅಥವಾ ಇಂಪಿಡಿಮೆಂಟ್, ಒಂದು ಕಂಡೀಷನ್ ಏನು ಅಂತಂದರೆ, ಯಾವುದೇ ವೈಜ್ಞಾನಿಕ ಸತ್ಯಗಳು, ತತ್ವಗಳು ಸತ್ಯ ಅಂತ ಪ್ರೂವ್ ಆಗಿ ಅದರ ಫಲವನ್ನು ಉಣ್ಬೇಕು ಅಂತಂದರೆ ಮ್ಯಾಥಮೆಟಿಕಲ್ ಈಕ್ವೇಷನ್ಸ್ನ ಪ್ರೂವ್ ಮಾಡಬೇಕು. ಐನ್ಸ್ಟೈನ್, ನ್ಯೂಟನ್ ಗ್ರಾವಿಟೇಷನಲ್ ಫೋರ್ಸ್ ಅಥವಾ ಥಿಯರಿಯನ್ನು ಹೇಳಿದನ್ನ ಕಾರಣಕ್ಕೋಸ್ಕರ ಒಪ್ಪಬೇಕು ಅಂತೇನಿಲ್ಲ. ಕೊನೆಗೆ ಕ್ಯಾಲ್ಕುಲಸ್, ಇಂಟಗ್ರಲ್ ಆ್ಯಂಡ್ ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ ಕಂಡಿಡಿದು ಅದನ್ನು ಪ್ರೂವ್ ಮಾಡಿದ ಮೇಲೆ ಅದನ್ನು ಸತ್ಯ ಅಂತ ಒಪ್ಪಿ ಆಯಿತು. ಅದೇ ರೀತಿ ಪ್ರತಿಯೊಂದು ಥಿಯರಿಯನ್ನು ಕೂಡ ಹೇಳಬೇಕು ಅಂದರೆ ಅದು ಆಗಬೇಕು. ಅಂತಹದ್ದೊಂದು ಕೆಲಸಗಳನ್ನು ಆ ಎಲ್ಲ ವಿಜ್ಞಾನಿಗಳು ವೈಜ್ಞಾನಿಕ ಅನುಸಂಧಾನವನ್ನು ಮಾಡೋದ್ರ ಮುಖಾಂತರ ಮಾಡಿಕೊಟ್ಟು ಹೋಗಿದ್ದಾರೆ. ಆದರೆ ಇವತ್ತಿನ ಪ್ಲಾಟ್ಫಾರಮ್ ಒಳಗೆ ಇರ್ತಕ್ಕಂಥ ಇನ್ನೊಂದು ವಿದ್ಯೆ, ಆತ್ಮದ ಒಂದು ವಿದ್ಯೆ, ನಮ್ಮನ್ನು ನಾವು ಕಂಡುಕೊಳ್ತಕ್ಕಂಥದ್ದು. ಅದು ಹೊರಗಿನ ಪಯಣ, ಅದಕ್ಕೆ ಇನ್ಸ್ಟ್ರೂಮೆಂಟ್ಸ್ ಇದ್ದಾವೆ, ಬೇರೆ ಬೇರೆ ತಯಾರಿಗಳಿದ್ದಾವೆ. ಆದರೆ ತನ್ನ ಒಳಗಡೆ ಹೋಗ್ತಕ್ಕಂಥ ಒಂದು ಸ್ಥಿತಿಗೆ ನಮ್ಮವರು ಕೊಟ್ಟಂಥ ಒಂದು ಡೆಫಿನೇಷನ್, ಒಂದು ಯೋಗ ಅಂತ ಪತಂಜಲಿ ಯೋಗದ ಮಾತುಗಳನ್ನು ಕೂಡ ಕೇಳಿದರೆ. ಹಲವಾರು ಸಿಸ್ಟಮ್ಸ್ ಇದ್ದಾವೆ. ಸಮಯದ ಅಭಾವ, ನನಗೂ ಕೂಡ ಹೊರಡಬೇಕಾಗಿರೋದ್ರಿಂದ ಸರಳವಾಗಿ ಹೇಳಬೇಕು ಅಂದರೆ ಯೋಗ ಅಂತ ಒಂದು ಶಬ್ದವನ್ನು ಇಂಟ್ರೊಡ್ಯೂಸ್ ಮಾಡಿದರು. ಯೋಗಕ್ಕೆ ಹಲವಾರು ಶಬ್ದಗಳನ್ನು, ಅರ್ಥಗಳನ್ನು, ಆ ಶಬ್ದಕ್ಕೆ ಹಲವಾರು ಅರ್ಥಗಳನ್ನು ಕೊಟ್ಟರೂ ಕೂಡ ಪತಂಜಲಿಯ ದೃಷ್ಟಿಯಲ್ಲಿ ನಾವು ನೋಡೋದೇ ಆದರೆ ಯೋಗ ಚಿತ್ತ ವೃತ್ತಿ ನಿರೋಧ, ತನ್ನ ಸ್ವರೂಪವನ್ನು ತಾನು ತಿಳಿದುಕೊಳ್ಳುವ ಪಯಣದಲ್ಲಿ ಅಡ್ಡ ಆಗಿರ್ತಕ್ಕಂತಹದ್ದು ಯಾವುದು ಅಂತಂದರೆ ನನ್ನ ಅಂತಃಕರಣದಲ್ಲಿರ್ತಕ್ಕಂಥ ಅಲೆಗಳು. ಯಾವ ರೀತಿಯಲ್ಲಿ ಹಿಂದೆ ಹಳ್ಳಿಗಳಲ್ಲಿ ಏನು ಮಾಡ್ತಿದ್ರು, ಕನ್ನಡಿಗಳಿಲ್ಲದ ಹೊತ್ತಿನಲ್ಲಿ ಒಂದು ತಂಬಿಗೆಯಲ್ಲಿ ನೀರನ್ನಿಟ್ಟು ಆ ನೀರು ತಿಳಿಯಾಗಿದ್ದಾಗ ಅಲೆಗಳಿಲ್ಲದ ಸಂದರ್ಭದಲ್ಲಿ ಮುಖ ನೋಡಿ ವಿಭೂತಿ ಇಟ್ಕೊಳ್ತಾ ಇದ್ರು, ಕುಂಕುಮ ಇಟ್ಕೊಳ್ತಾ ಇದ್ರು. ಕೆಲವೊಮ್ಮೆ ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಆ ಕುಂಕುಮ ಇಟ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಮುಖ ನೋಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಯಾವ ಸಂದರ್ಭದಲ್ಲಿ ಇರ್ಬೋದು? ತಂಬಿಗೆಯಲ್ಲಿ ತುಂಬಿದ ನೀರಿನ ಮೇಲೆ ಅಲೆಗಳಿದ್ರೆ ನನ್ನ ಮುಖ ಕಾಣೋದಿಲ್ಲ. ಇಲ್ಲ, ಈಗ ಕ್ಲೀನಾಗಿದೆ. ಯಾವುದು? ನೀರಿನ ಮೇಲೆ ಅಲೆಗಳಿಲ್ಲ. ನೋ ರಿಪಲ್ಸ್ ಆನ್ ದ ಸರ್ಫೇಸ್ ಆಫ್ ದ ವಾಟರ್, ಬಟ್ ಸ್ಟಿಲ್ ಐ ಕಾಂಟ್ ಸಿ ಮೈ ಫೇಸ್. ವೈ? ಯಾಕೆ ಅಂತಂದರೆ ಇನ್ನೊಂದು ಕಂಡೀಷನ್ ಸ್ಯಾಟಿಸ್ಬೇಕು, ಅದರಲ್ಲಿ ಗಲೀಜು ಕೂಡ ಇದೆ. ಇಲ್ಲಿ ಕ್ಲೇಶಗಳಿದ್ದಾವೆ, ಮನಸ್ಸಿನ ಕ್ಲೇಶಗಳಿದ್ದಾವೆ, ಮನಸ್ಸಿನಲ್ಲಿ ಅಲೆಗಳು ಇದ್ದಾವೆ. ಈ ಎರಡೂ ನಿಲ್ಲದ ಹೊರತು ನನ್ನನ್ನು ನಾನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೂರ್ಯ ಇದ್ದಾನೆ ಆಕಾಶದಲ್ಲಿ, ನಮ್ಮ ಸ್ವರೂಪ ಒಳಗೆ ಆಕಾಶದಲ್ಲಿ ಸೂರ್ಯ ಅಂತ ಭಾವಿಸಿದರೆ ಸೂರ್ಯ ಸದಾ ಇದ್ದೇ ಇದ್ದಾನೆ, ಮೋಡಗಳಿಂದ ಏನು ಬಾಧ ಆಗೋದಿಲ್ಲ. ಆದರೆ ನಮಗೆ ಕಾಣೋದಿಲ್ಲ. ಕಾಣದೇ ಇರತಕ್ಕಂಥ ವ್ಯಕ್ತಿಗೆ ಸೂರ್ಯನನ್ನು ಕಾಣಿಸ್ಬೇಕು ಅಂತಂದರೆ ಆಕಾಶದಲ್ಲಿ ಇರ್ತಕ್ಕಂಥ ಮೋಡಗಳನ್ನು ನಾವು ಸಬ್ಸೈಡ್ ಮಾಡಬೇಕು. ಅದಕ್ಕೆ ಯೋಗ ಚಿತ್ತ ವೃತ್ತಿ ನಿರೋಧ. ಸಾಯಿಸಬೇಕು ಅಂತಿಲ್ಲ, ಜಸ್ಟ್ ಯು ಹ್ಯಾವ್ ಟು ಸಬ್ಸೈಡ್ ದೇಮ್. ಈಗ ಅದು ಆಯಿತು.
ಅದಕ್ಕೆ ಓದದ್ದೇ ಆದರೆ ಏನು ಕಾಣುತ್ತೆ ಅಂತಕ್ಕಂಥದ್ದು ಆಧ್ಯಾತ್ಮಿಕತೆಯ ಅನುಸಂಧಾನದ ಈ ಒಂದು ಪರಂಪರೆಯಲ್ಲಿ ಮುಂದುವರೆದು ಅವರು ಹೇಳ್ತಾರೆ.